ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಹತ್ರ ಬಂದು ವೋಟ್ ಅಂತೂ ಕೇಳೋದು ಖಂಡಿತವಾಗ್ಲೂ ಕೇಳ್ತೀನಿ. ಅದು ನಿಮಗೆ ಬಿಟ್ಟಿರೋ ಅಂಥದ್ದು. ದುಡ್ಡಿರೋರು ವೋಟ್ ಹಾಕ್ತಿರೋ, ದುಡ್ಡು ಇಲ್ದಿರೋರು ವೋಟ್ ಹಾಕ್ತಿರೋ, ನನಗೆ 1000 ವೋಟ್ ಹಾಕಿದ್ರು ಈ ಸಲ ನಾನು ನಿಲ್ತೀನಿ, ನೀವು ನನ್ನ ಜೈಶೀಲ್ರನ್ನಾಗಿ ಮಾಡ್ತೀರೋ ಅಂತ ಈ ಸಲ ನಿಲ್ತೀನಿ ಅಂತೇಳಿ ನಿಮಗೆ ದೊಡ್ಡದಾಗಿ ಹೇಳ್ತಾ ಇದ್ದೀನಿ. ಹತ್ರ ಬಂದು ವೋಟ್ ಅಂತೂ ಕೇಳೋದು ಖಂಡಿತವಾಗ್ಲೂ ಕೇಳ್ತೀನಿ. ಅದು ನಿಮಗೆ ಬಿಟ್ಟಿರೋ ಅಂಥದ್ದು. ದುಡ್ಡಿರೋರು ವೋಟ್ ಹಾಕ್ತಿರೋ, ದುಡ್ಡು ಇಲ್ದಿರೋರು ವೋಟ್ ಹಾಕ್ತಿರೋ, ನನಗೆ 1000 ವೋಟ್ ಹಾಕಿದ್ರು ಈ ಸಲ ನಾನು ನಿಲ್ತೀನಿ, ನೀವು ನನ್ನ ಜೈಶೀಲ್ರನ್ನಾಗಿ ಮಾಡ್ತೀರೋ ಅಂತ ಈ ಸಲ ನಿಲ್ತೀನಿ ಅಂತೇಳಿ ನಿಮಗೆ ದೊಡ್ಡದಾಗಿ ಹೇಳ್ತಾ ಇದ್ದೀನಿ. ಏನಂತಂದ್ರೆ ಅಧಿಕಾರನ ಬಳಸ್ಕೊಳ್ತಾ ಇರುವಂಥದ್ದು ಇಲ್ಲಿ ಕೂತಿರುವಂಥವ್ರು ಅಥವಾ KJF ನಾಗರಿಕರಲ್ಲ. ಆ ಅಧಿಕಾರನ ಬಳಸ್ಕೊಳ್ತಾ ಇರುವಂಥದ್ದು ಅವ್ರ ಕುಟುಂಬಕ್ಕೆ, ಅವ್ರ ಜಮೀನುಗಳನ್ನ, ಅವರ ಒಂದು ಸಿರಿತನವನ್ನು ಬೆಳೆಸ್ಲಿಕ್ಕೆ ಅನ್ನೋದು ಇಲ್ಲಿರೋರೆಲ್ಲರೂ ಅರ್ಥ ಮಾಡ್ಕೋಬೇಕು. ಚುನಾವಣೆಗಳು ಬಂತು ಅಂದಾಗ BJP JDS ಅಂತ ಅನೇಕ ಪಕ್ಷಗಳು ಹೇಳ್ತಾರೆ. ಆ ಚುನಾವಣೆ ಬಂದಾಗ ಮಾತ್ರ ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಾರೋ ನಮಗೆ ಗೊತ್ತಿರಲ್ಲ. ಮತ್ತೆ ಅದಾದಮೇಲೆ ನಾನು BJP, ನಾನು JDS, ನಾನು ಕಾಂಗ್ರೆಸ್ಸು ಅಂತಾರೆ. ಇವತ್ತು ನಾನೊಂದು ನಿರ್ಧಾರವನ್ನು ಪ್ರಕಟಣೆ ಮಾಡಿದ್ದೀನಿ, ನಿರ್ಧರಿಸಿದ್ದೀನಿ. ಯಾರು ಮೋಹನ್ ಕೃಷ್ಣನ್ ಜೊತೆ ಯಾರು ಇಲ್ಲ ಅಂತ ನನ್ನ ಹೀನಾಯವಾಗಿ ಮಾತಾಡ್ತಾ ಇದ್ದಾರಲ್ಲ, ಯಾರು ಮೋಹನ್ ಕೃಷ್ಣನ ಜೊತೆಲಿದ್ದವರೆಲ್ಲ ಬಿಟ್ಟೋಗ್ಬಿಟ್ರು ಅಂತ ಇದ್ದಾರಲ್ಲ, ಯಾರು ಮೋಹನ್ ಕೃಷ್ಣನ್ ಜೊತೆಲಿ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಅವಮಾನ ಆಗತ್ತೆ ಅಂತ ಭಾವಿಸ್ತಾ ಇದ್ದಾರಲ್ಲ, ಅವ್ರಿಗೆಲ್ಲ ನಾನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಣ್ಣ, ಇದು ನನ್ನ ಕಷ್ಟಪಟ್ಟು ದುಡ್ದಂಥ ಒಂದು ಸೇವೆಯನ್ನು ಇವತ್ತು ನಾನು ನನ್ನ ಕ್ಷೇತ್ರ ಜನದಲ್ಲಿ ಮಾಡ್ತಾ ಇದ್ದೀನಿ. ಇಂದಿಂದ ನಾನಿವತ್ತೊಂದು ಘೋಷಣೆಯನ್ನು ಕೂಗ್ತಾ ಇದ್ದೀನಿ. ಇಲ್ಲಿರೋರೆಲ್ಲ ಒಂದು ಸತ್ಯವನ್ನು, ಒಂದು ಪ್ರಮಾಣವನ್ನು ಮಾಡೋಣ ಇಷ್ಟ ಇದ್ರು ಅಂತಂದರೆ. ಅವ್ರ ಭ್ರಮೆ ಎಲ್ಲ ಕಾಣ್ತಿರೋದೆಲ್ಲ ಒಂದೇ. ಚುನಾವಣೆ ಬಂದಾಗ 1000 ಕೊಡೋಣ, ಇಲ್ಲ 2000 ಕೊಡೋಣ, ನಾವು ಗೆಲ್ಲೋಣ ಅಂತ ನಾನು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ಯಾರ ಭ್ರಮೆಯಲ್ಲಿದ್ದಾರೋ ಅವ್ರನ್ನ ಮಾತ್ರ ನಾನು ಹೇಳ್ತಾ ಇದ್ದೀನಿ ಅಂತ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ. ಬಟ್ ನಾನಿವತ್ತು ಹೇಳ್ತಾ ಇದ್ದೀನಿ, KJF ತಾಲೂಕಲ್ಲಿ ಇವತ್ತು ನಡೀತಾ ಇರುವಂಥ ಒಂದು ಹೋರಾಟ, ಒಂದು ಯುದ್ಧ, ಹಣ ಇರೋವರ ಮಧ್ಯೆ, ಅಧಿಕಾರ ಇರೋವರ ಮಧ್ಯೆ, ಮತ್ತು ಇಲ್ಲಿ ಕೂತಿರ್ತಕ್ಕಂಥ ನಿಮ್ಮಂಥ ಬಡವರ ಮಧ್ಯೆ. ನಾನು ಇವತ್ತು ನಿರ್ಧರಿಸ್ತಾ ಇದ್ದೀನಿ, ನನ್ನ ಯುವ ನಾಯಕರು, ನನ್ನ ಇಲ್ಲಿ ಕೂತಿರುವಂಥ ಮಿತ್ರರು, ಇಲ್ಲಿ ಕೂತಿರುವಂಥ ಮುಖಂಡರುಗಳು ಮುಂದಿನ ಚುನಾವಣೆಗೆ, ಅವನು ಹೇಳ್ತಾ ಇದ್ದಾನೆ, ಯಾರೋ ಒಬ್ಬ ಪುಣ್ಯಾತ್ಮ ಮೋಹನ್ ಕೃಷ್ಣ ಉಂಡೆದಂತ ಖರ್ಚೇಸ್ ಕುಣಿಸ್ತಾಡ್ರ ಎಲೆಕ್ಷನ್ ಟೈಮ್ಲಿ ಅವಂಥವು ಏಮಿ ಉಂಡೆಲೇದು ಮನ್ಮೆ ಗೆಲ್ಸಿದ್ರ ಅಂತಾನೆ. ಅಣ್ಣ, ಥ್ಯಾಂಕ್ ಯು. ಇವತ್ತು ನಾನು ನಿಮ್ಮ ಮುಂದೆ ಪ್ರಮಾಣಿಸ್ತಾ ಇದ್ದೀನಿ, ಚುನಾವಣೆಯಲ್ಲಿ ಅವ್ರು ಇವತ್ತು ಏನು ಅನ್ಕೊಂಡಿದ್ದಾರೆ ನಾನು ದುಡ್ಡು ಕೊಟ್ಟರೆ ಗೆಲ್ತೀನಿ ಅಂತ, ಇವತ್ತು ನಾನು ನಿಮ್ಮನ್ನೆಲ್ಲರಿಗೂ ಮಾತು ಕೊಡ್ತಾ ಇದ್ದೀನಿ. ನಾನು ಚುನಾವಣೆ ದಿವಸ ಅವ್ರು ಎಷ್ಟು ಕೊಡ್ತಾರೋ ಅಷ್ಟು ನನ್ನ ಹತ್ರ ಇರ್ತದಿರಲ್ಲ, ನನಗೆ ಗೊತ್ತಿಲ್ಲ. ಆದರೆ ಒಂದು ಸತ್ಯವನ್ನು ಮಾಡಿರ್ತೀನಿ ನಿಮಗೆಲ್ಲ. ಈ 3.5 ವರ್ಷ 4 ವರ್ಷ ಚುನಾವಣೆಗೆ ಏನೈತೆ,
ಅವತ್ತಿಂದ ನಾನು ಕೊಟ್ಟಿರುವಂಥ ಮಾತನ್ನು ಪ್ರತಿಯೊಂದು ನಾನು ನಿಮಗೆ ನೆರವೇರಿಸ್ಕೊಡ್ತೀನಿ ಅಂತ ನಾನು ನಿಮ್ಮಲ್ಲಿ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ಇವತ್ತು ನಮ್ಮ ಹತ್ರ ದುಡ್ಡಿಲ್ಲ ಅಂತ ಏನು ಹೇಳ್ತಾ ಇದ್ದಾರೆ, ಅವತ್ತಿನ ದಿವಸ ನಾವು ಗೆಲ್ತೀರಿ ಅಂತ ಏನು ಹೇಳ್ತಾ ಇದ್ದಾರೆ, ನಾನು ನಿಮ್ಮಲ್ಲಿ ಎಲ್ಲರನ್ನೂ ವಿನಂತಿ ಮಾಡ್ಕೊಳ್ತೀನಿ, ತಾವೆಲ್ಲ ಲೆಕ್ಕ ಹಾಕ್ಕೊಳ್ಳಿ. ಒಂದು ವರ್ಷಕ್ಕೆ 5 ಕಾರ್ಯಕ್ರಮಗಳು ಮಾಡ್ತಾ ಇದ್ದೀನಿ, ಸುಮಾರು 2.5 ಲಕ್ಷ ಪುಸ್ತಕ ಕೊಡ್ತಾ ಇದ್ದೀನಿ, ಸುಮಾರು 100ರಿಂದ 110 ಬಸ್ಸು 150 ಬಸ್ವರೆಗೂ ಓಂ ಶಕ್ತಿ ಕಳಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ನನ್ನಲ್ಲಿ ಬಂದಂಥ ಮುಖಂಡರಿಗೆ ನನಗೇನಾಯಿತು ಅದೆಲ್ಲ ಸೇರಿಸಿ ದೇವರ ಸೇವೆ ಮಾಡ್ತಾ ಇದ್ದೀನಿ. ಈ ಥರ 5ರಿಂದ 6 ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ರೆ ಅವ್ರು ಏನು ಒಂದು 1000 ರೂಪಾಯಿ ಕೊಡ್ತಾರಲ್ಲ ಓಟಿನ ದಿವಸ, ನೀವು ಲೆಕ್ಕ ಹಾಕಿದ್ರೆ ನನ್ನ ಕ್ಷೇತ್ರ ಜನಕ್ಕೆ ಅದಕ್ಕಿಂತ ಜಾಸ್ತಿ ತಲುಪಿಸಿರ್ತೀನಿ ಅಂತ ನಾನು ನಿಮಗೆ ಮನವಿ ಮಾಡ್ತಾ ಇದ್ದೀನಿ. ಆದ್ದರಿಂದ ಚುನಾವಣೆ ದಿವಸ ನಾವು ದುಡ್ಡು ಕೊಡಲ್ಲ, ನಾವು ಎಲೆಕ್ಷನ್ ಮಾಡಲ್ಲ ಅನ್ನೋದಕ್ಕಿಂತ ಚುನಾವಣೆಗೆ ಈಗಲಿಂದನೇ ತಯಾರಿ ಮಾಡ್ಕೊಳ್ಳೋಣ. ಮೋಹನ್ ಕೃಷ್ಣನ್ ಜೊತೆ ದುಡ್ಡಿಲ್ಲ ಅಂದರೂ ಈ ಮಣ್ಣಲ್ಲಿ ಹುಟ್ಟಿರೋ ಋಣನ ನಾನು ತೀರಿಸ್ತೀನಿ ಅಂತ ನೀವು ಎದೆ ಎತ್ತಿ ಹೇಳ್ತೀರಾ ಅಂತ ನಾನು ನಂಬ್ಕೊಂಡಿದ್ದೀನಿ. ದಯಮಾಡಿ ನಾನು ಕೇಳ್ಕೊಳ್ತಾ ಇದ್ದೀನಿ, ಇದು ನನ್ನ ಮನವಿ ಅಂತ ತಿಳ್ಕೊಳ್ಳಿ. ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರೋಂಥ ಬೆಳವಣಿಗೆಗಳು ನೋಡಿದ್ರೆ ಭಾಳ ದುಃಖ ಅನಿಸುತ್ತೆ. ನೀವೇ ಯೋಚನೆ ಮಾಡಿ, KGF ತಾಲೂಕಲ್ಲಿ ಕೆಲವು ಕುಟುಂಬಗಳು ಮಾತ್ರ ರಾಜಕಾರಣ ಮಾಡಬೇಕಾ, ಬೇರೆ ಯಾರು ರಾಜಕಾರಣ ಮಾಡಬಾರ್ದಾ? ಏನೋ ಗೊತ್ತೋ ಗೊತ್ತಿಲ್ದಿರ ರಾಜಕಾರಣಕ್ಕೆ ಬಂದಿದ್ದೀನಿ, ಇನ್ನು ರಾಜಕಾರಣಿ ಅನ್ಸ್ಕೊಂಡಿಲ್ಲ. ನೀವೆಲ್ಲ ಮುಂದಿನ ದಿನಗಳಲ್ಲಿ ನನ್ನ ಕೈ ಹಿಡಿತೀರಾ. ನನ್ನ ನಿರ್ಧಾರ ಏನು ಅಂತ ಯಾರೂ ಇನ್ನೂ ಕೇಳಲಿಲ್ಲ. ನನ್ನ ನಿರ್ಧಾರ ಬರೋ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ನನ್ನ ಜೊತೆ ನಮ್ಮ ರವಿ ರೆಡ್ಡಿ ಸರ್ ಇರ್ತಾರೋ ಗೊತ್ತಿಲ್ಲ, ಪ್ರಸನ್ನ ರೆಡ್ಡಿ ಸರ್ ಇರ್ತಾರೋ ಗೊತ್ತಿಲ್ಲ, ನನ್ನ ಜೊತೆಲಿದ್ದವ್ರು ಎಷ್ಟು ಜನ ನನ್ನ ಬಿಟ್ಟು ಹೋಗ್ತಾರೋ ಗೊತ್ತಿಲ್ಲ, ಅಥವಾ ನನ್ನ ಮೇಲೇ ವಿರುದ್ಧ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಒಂದಂತೂ ಸತ್ಯ ಮಾಡಿ ಹೇಳ್ತೀನಿ ಬಂಧುಗಳೇ, ನಿಮ್ಮ ಹತ್ರ ಬಂದು ವೋಟ್ ಅಂತೂ ಕೇಳೋದು ಖಂಡಿತವಾಗ್ಲೂ ಕೇಳ್ತೀನಿ. ಅದು ನಿಮಗೆ ಬಿಟ್ಟಿರೋ ಅಂಥದ್ದು. ದುಡ್ಡಿರೋರು ವೋಟ್ ಹಾಕ್ತಿರೋ, ದುಡ್ಡು ಇಲ್ದಿರೋರು ವೋಟ್ ಹಾಕ್ತಿರೋ, ನನಗೆ 1000 ವೋಟ್ ಹಾಕಿದ್ರು ಈ ಸಲ ನಾನು ನಿಲ್ತೀನಿ. ನೀವು ನನ್ನ ಜೈಶೀಲ್ರನ್ನಾಗಿ ಮಾಡ್ತೀರೋ ಅಂತ ಈ ಸಲ ನಿಲ್ತೀನಿ ಅಂತೇಳಿ ನಿಮಗೆ ದೊಡ್ಡದಾಗಿ ಹೇಳ್ತಾ ಇದ್ದೀನಿ. ಮತ್ತೊಂದು ವಿಶೇಷವಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಇವತ್ತಿಂದ ನಮ್ಮ ಜನರಲ್ಲಿ ಅರಿವು ಮೂಡಿಸೋದನ್ನು ಪ್ರಯತ್ನಿಸಿ. ಆ ಅರಿವು ಹೇಗಿರಬೇಕು ಅಂತಂದರೆ, ನಿಮ್ಮ ಓಟನ್ನು, ನಿಮ್ಮ ಒಂದು ವ್ಯಾಲ್ಯೂಯನ್ನು 1000 ರೂಪಾಯಿಗೆ ಮಾರ್ಕೋಬಾರ್ದು ಅಂತ ಪ್ರತಿಯೊಬ್ಬರು ಹೇಳಿ. ತಮಗೆಲ್ಲ ಗೊತ್ತಿರ್ತದೆ, ಇಷ್ಟೊತ್ತು ಬಂದು ಈ ಬಡವನ ಮಾತನ್ನು ಕೇಳಿ ನೀವೆಲ್ಲ ಕಾತು ನಮ್ಮ ಒಂದು ಸೇವೆಯನ್ನು ಪಡೀಲಿಕ್ಕೆ ಬಂದಿರ್ತಂತ ತಮ್ಮೆಲ್ಲರಿಗೂ, ನನ್ನ ಇಲ್ಲಿ ಕೂತಿರ್ತಂಥ ಎಲ್ಲ ಮುಖಂಡರಿಗೂ ನಾನು ವಂದಿಸ್ತಾ ಇದ್ದೀನಿ. ಒಂದೇ ಒಂದು ಕೊನೆಯಲ್ಲಿ ಒಂದು ಮಾತು ಹೇಳ್ತೀನಿ, ಯಾರೂ ತಪ್ಪಾಗಿ ತಿಳ್ಕೊಬಾರ್ದು. ಮೋಹನ್ ಕೃಷ್ಣ ಹತ್ರ ದುಡ್ಡಿಲ್ಲ, ಒಪ್ಕೊಳ್ತೀನಿ. ಮೋಹನ್ ಕೃಷ್ಣ ಹತ್ರ ಆಸ್ತಿ ಇಲ್ಲ, ಒಪ್ಕೊಳ್ತೀನಿ. ನಮ್ಮ ರವಿ ಸರ್ ಹೇಳ್ತಾ ಇರ್ತಾರೆ, ಸರ್ ನೀ ಕ್ವಾಪ್ಂಶಾನ ಮೀ ಜತ್ಲ ಕುಸ್ನೇಕೆ ನಾಕ್ ದಿಗ್ಲ ಇತ್ನತ್, ಇವತ್ತು ಅವರು ಇಲ್ಲೂ ಬಂದಿಲ್ಲ ಬೈಕ್ ಪಾಪ. ಅದೇ ಥರ ಇಲ್ಲಿ ಎಷ್ಟು ಜನ ಭಯ ಪಡ್ತಿರೋ ಗೊತ್ತಿಲ್ಲ. ಬಟ್ ಸರ್ ನಿಜ ಹೇಳ್ತೀನಿ ಸರ್, ಮನಸ್ಸಲ್ಲಿ ಕುತಂತ್ರ ಇಟ್ಕೊಂಡು ರಾಜಕಾರಣ ನನಗೆ ಬಂದಿಲ್ಲ ಸರ್. ಅದೊಂದೇ ಸರ್ ನಾನು ಮಾಡ್ತಿರೋ ತಪ್ಪು. ಅಂದಿರೋದು ಅಂತಂಗೆ ಹೇಳ್ತಾ ಇದ್ದೀನಿ, ಅನಿಸ್ತಿರೋದು ಅನಿಸ್ದಂಗೆ ಹೇಳ್ತಾ ಇದ್ದೀನಿ. ಕೋಪ ಬಂದರೆ ಕೋಪ ಬಂದಂಗೆ ಮಾತಾಡ್ತೀನಿ, ದುಃಖ ಆಯ್ತಂದರೆ ಕಣ್ಣಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ, ಖುಷಿ ಆಯ್ತಂದರೆ ನಗ್ತಾ ಇದ್ದೀನಿ. ನನ್ನ ಗುಣನ ಕೆಲವ್ರು ಮಾತಾಡ್ತಾರೆ, ನನ್ನ ಮೋಹನ್ ಕೃಷ್ಣನ ಹೊಡಿಬೇಕು ಅಂತ ಕೋಪ ಇದ್ರೂ ಮೋಹನ್ ಕೃಷ್ಣ ಚೆನ್ನಾಗಿದೆಯಾ ಅಂತ ನಗ್ಮುಖದಲ್ಲಿ ಮಾತಾಡಿಸ್ತಾರೆ. ಮೋಹನ್ ಕೃಷ್ಣನ ಜೊತೆ ಸಂತೋಷ ಹಂಚ್ಕೋಬೇಕಂದ್ರೂ ಮೋಹನ್ ಕೃಷ್ಣನ ಜೊತೆ ಸಂತೋಷ ಹಚ್ಕೊಂಡು ಅವನ ಮೇಲೆ ಹೋಗ್ಬಿಡ್ತಾನೆ ಅಂತೇಳಿ ಕೋಪದಲ್ಲಿ ಮಾತಾಡ್ತಾರೆ. ನನಗೆ ಆ ಭಗವಂತ ಅದು ಕೊಟ್ಟಿಲ್ಲ. ನನ್ನ ಕಡೆಯಿಂದ ಯಾರಿಗಾದ್ರೂ ನೋವಾಗಿದ್ರೆ, ನನ್ನ ಕಡೆಯಿಂದ ಯಾರಿಗಾದ್ರೂ ತಪ್ಪಾಗಿದ್ರೆ ನಾನು ಅವ್ರನ್ನ ಕ್ಷಮೆ ಕೇಳ್ತೀನಿ. ನನ್ನ ಜೊತೆ ಬಿಟ್ಟೋಗಿರೋರೆಲ್ಲ ಬರ್ತಾರೆಲ್ಲ ಗೊತ್ತಿಲ್ಲ, ನೀವೆಲ್ಲ ನನ್ನ ಬಿಟ್ಟೋಗಲ್ಲ ಅಂತ ಭಾವಿಸ್ತೀನಿ. ನಾನು ಬಿಟ್ಟೋಗ್ತೀರ ನೀವೆಲ್ಲ ಬಿಟ್ಟೋಗಲ್ಲ. ಈ KGF ತಾಲೂಕಿನ ಮಣ್ಣಲ್ಲಿ ಹುಟ್ಟಿರೋಂಥವ್ರು, KGF ತಾಲೂಕಿನಲ್ಲಿ ಇರೋಂಥವ್ರು ನನ್ನ ಕೈ ಹಿಡಿತೀರಾ. ನನ್ನ ಕೈ ಹಿಡಿಯೋದಲ್ಲ, ರೈತರನ್ನ ಕೈ ಹಿಡಿತೀರಾ ಅನ್ನೋ ಒಂದು ನಂಬಿಕೆಯಿಂದ ಇದ್ದೀನಿ. ದಯಮಾಡಿ ಕೈ ಎತ್ತಿ ಬೇಡ್ಕೊಳ್ತಾ ಇದ್ದೀನಿ. ಪ್ರತಿ ವರ್ಷ ನಾನು ಏನು ಈ ಸೇವೆ ಮಾಡ್ತಾ ಇದ್ದೀನಿ, ಮುಂದಕ್ಕೂ ಮಾಡ್ತಾ ಇರ್ತೀನಿ. ನಾನು ಹೇಳೋದಿಷ್ಟೇ, ನನಗೂ ತುಂಬ ದುಃಖ ಆಗತ್ತೆ. ಯಾರೆಲ್ಲ ಬಿಟ್ಟೋದ್ರು ಅಂದಿದ ತಕ್ಷಣವೇ ನಾನು ಮನಸ್ಸು ಬಿಟ್ಟಿಲ್ಲ. ಯಾಕಂದ್ರೆ ನಾನು ಮನಸ್ಸು ಬಿಟ್ಟರೆ ನನ್ನ ಗುರಿ ಮುಟ್ಟಕ್ಕಾಗಲ್ಲ. ಇಲ್ಲಿ ಯಾರೂ ನನ್ನ ಬಿಡಲ್ಲ. ಬಿಟ್ಟೋದ್ರೂ ನಾನು ಏನೂ ಮಾಡೋಕ್ಕಾಗಲ್ಲ. ನಾನು ತಪ್ಪು ಮಾಡಿದರೆ ಕ್ಷಮೆ ಕೇಳ್ತೀನಿ. ಇವತ್ತು ಸುಮಾರು ಜನ ಖುಷಿ ಪಡ್ಬೋದು, ಮೋಹನ್ ಕೃಷ್ಣ ದೊಡ್ಡವ್ರು ಯಾರೂ ಇಲ್ಲ ಅಂತ. ನನಗಿಲ್ಲಿ ಕೂತಿರೋರೇ ತುಂಬ ದೊಡ್ಡವರೆಲ್ಲ ನೀವೇ ನನಗೆ ಆಸ್ತಿ, ನೀವೇ ನನಗೆ ತುಂಬ ದೊಡ್ಡ ನಾಯಕರು. ಇಲ್ಲಿ ಕೂತಿರೋ ಅಂಥವರೇ ಕ್ಷೇತ್ರದ ನಾಯಕರು ಅಂತ ನಾನು ಭಾವಿಸ್ತಾ
ನಾನು ಮಾತಾಡೋದ್ರಲ್ಲಿ ತಪ್ಪಿದ್ರೆ ಕ್ಷಮಿಸ್ತೀರಾ? ನೀವು ನನ್ನ ಮಾತಾಡೋದ್ರಲ್ಲಿ ಅರ್ಥ ಇತ್ತಂದ್ರೆ ನಾನು ಒಪ್ತೀರಾ? ಮುಂದಿನ ದಿನಗಳಲ್ಲಿ ನಿಮ್ಮ ಹತ್ರ ಒಂದು ಓಟ್ ಕೇಳಕ್ಕೆ ಬಂದರೆ ನೀವು ಓಟ್ ಹಾಕ್ತಿರಲ್ಲ ಗೊತ್ತಿಲ್ಲ, ಈ ಪ್ರೀತಿ ಈ ವಿಶ್ವಾಸ ಸದಾ ನನ್ನ ಮೇಲೆ ಇರಲಿ ಅಂತೇಳಿ ನಿಮ್ಮನ್ನು ಕೈ ಎತ್ತಿ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ಜೈ ಹಿಂದ್. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದರೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.